3 ಹಸುಗಳ ಮೇಲೆ ನಡೆದಂತಹ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪಗಳನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಗಂಭೀರವಾದಂಥ ಆರೋಪವನ್ನ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನನ್ನ ಯಾಕೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನೀವು ಮಾಡಿಲ್ಲ? ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನೇ ಮಾಡಿದಾನ, ಅವನ ಕೈಲಿ ಯಾರು ಮಾಡಿಸಿದಾರ? ಹೀಗಾಗಿ ಆ ಥರದ್ದು ಯಾರನ್ನೋ ಕರ್ಕೊಂಬಂದು ನೀವು ಬೇಕು ಅಂತ ಈ ಪ್ರಕರಣದಲ್ಲಿ ಫಿಟ್ ಮಾಡ್ತಾ ಇದ್ದೀರಾ. ಬೇರೆ ಒಂದು ಸಮುದಾಯದವ್ರಿಗೆ ಏನಾದ್ರು ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಪಂಚೆಯನ್ನು ಎತ್ಕಟ್ಕೊಂಡು ಓಡ್ ಬಂದ್ಬಿಡ್ತಾರೆ. ಚಾಮರಾಜಪೇಟೆಯ ಕರ್ಣ ಎಂಬುವರ 3 ಹಸುಗಳ ಮೇಲೆ ನಡೆದಂಥ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೇಖ್ ನಸ್ರು ಎಂಬಾತನನ್ನ ಬಿಹಾರಿ ಮೂಲದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಆತನ ಬಂಧನದ ನಂತರ ಮತ್ತಷ್ಟು ವಿಚಾರಗಳು, ಮತ್ತಷ್ಟು ಗಂಭೀರವಾದಂಥ ಆರೋಪಗಳನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನ ಕೂಡ ರೈಸ್ ಮಾಡಿದ್ದಾರೆ. ಇವೆಲ್ಲವನ್ನ ಕೂಡ ಗಮನಿಸಿದಾಗ ಒಂದಷ್ಟು ಅನುಮಾನಗಳು ಬರೋದು ಕೂಡ ಈ ಪ್ರಕರಣದಲ್ಲಿ ಸುಳ್ಳಲ್ಲ. ಈ ಕುರಿತಾದಂಥ ಒಂದಷ್ಟು ಅಪ್ಡೇಟ್ಸ್ಗಳೊಂದಿಗೆ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ನಾನು ಶಿವಪ್ರಸಾದ್ ಮಾಗಡಿ. ಈ ಘಟನೆ ಏನಾಯ್ತಲ್ಲ, ಕರ್ಣ ಎಂಬಾತ 4 ಹಸುಗಳನ್ನು ಸಾಕೊಂಡಿರ್ತಾರೆ. ಅವರ 3 ಹಸುಗಳ ಹಾಲು ಕೊಡುವಂತಹ ಒಂದು ಪವಿತ್ರವಾದಂಥ, ಹಸುವಿನಲ್ಲಿ ಪವಿತ್ರವಾದ ಸ್ಥಳ ಅಂತಂದ್ರೆ ಆ ಒಂದು ಹಾಲು ಕೊಡುವಂಥ ಅಂತಹ ಈತ ಕಟ್ ಮಾಡಾಕಿರ್ತಾನೆ. ಜೊತೆಗೆ ಹಸುವಿನ ಕಾಲನ್ನ ಕೂಡ ಕಟ್ ಮಾಡಿರ್ತಾನೆ. ಸೊ ಹಸುಗಳು ನರಳಿ ಕೊನೆಗೆ ವೈದ್ಯರ ಒಂದಷ್ಟು ಹಗಲು ರಾತ್ರಿ ಪರಿಶ್ರಮದ ಟ್ರೀಟ್ಮೆಂಟಿಂದ ಈಗ ಚೇತರಿಸಿಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಸು ಹಾಲನ್ನು ಕೊಡುತ್ತೆ ಅನ್ನುವಂಥದ್ದು ತೀರಾ ಅನುಮಾನ ಅನ್ನುವಂಥ ಮಾತುಗಳು ಕೂಡ ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈ ಹಸುಗಳ ಮೇಲೆ ನಡೆದಂಥ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೇಖ್ ನಸ್ರು ಎಂಬಾತ ಬಿಹಾರ ಮೂಲದ ವ್ಯಕ್ತಿಯನ್ನು ಈಗ ಆಲ್ರೆಡಿ ಬಂಧಿಸಿದ್ದಾರೆ. ಆದರೆ ಆ ಬಂಧನದ ಹಿಂದೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಕೆಲಸ ಕೂಡ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಬಿಜೆಪಿಯ ನಾಯಕರು, ಅದರಲ್ಲೂ ಕೂಡ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರುವಂಥ ಪ್ರಶ್ನೆ ನಂಬರ್ 1. ಸೊ ಈತ ಏನು ಮಾಡಿದಾನಲ್ಲ, ಈತ ಸುಮಾರು ಇವ್ರು ಹೇಳುವಂಥ ಪ್ರಕಾರ ಒಂದು 10 ವರ್ಷದಿಂದ ಇಲ್ಲಿ ಕೆಲಸವನ್ನ ಮಾಡಿಕೊಂಡು ಒಂದು ಬ್ಯಾಗ್ ಅಂಗಡಿಯಲ್ಲಿ ಇವನು ಅಸಿಸ್ಟೆಂಟ್ ಆಗಿ, ಬ್ಯಾಗ್ ಹೊಲಿಯುವಂಥ ಅಂಗಡಿಯಲ್ಲಿ ಅಸಿಸ್ಟೆಂಟ್ ಆಗಿ ಈತ ಕೆಲಸ ಮಾಡ್ತಾ ಇದ್ದಾನೆ. ಸೊ ಈತ ಪೊಲೀಸರು ಹೇಳುವಂಥ ರೀತಿಯಲ್ಲಿ ಈತ ಯಾವಾಗಲೂ ಬ್ಲೇಡನ್ನು ಹಿಡ್ಕೊಂಡು ಓಡಾಡ್ತಿದ್ದ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಇವನೇ ಈ ಕೆಲಸವನ್ನು ಮಾಡಿದ್ದಾನೆ ಅನ್ನೋದು. ಅವನು ಸದಾಕಾಲ ಬ್ಲೇಡ್ ಇಟ್ಕೊಂಡು ಓಡಾಡ್ತಾ ಇದ್ರೆ ಅವನ ಮೇಲೆ ಯಾಕೆ ಕ್ರಮವನ್ನು ಕೈಗೊಳ್ಳಿಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಬಹಳ ಪ್ರಮುಖವಾಗಿ 2ನೇ ಪ್ರಶ್ನೆಯನ್ನು ಅವ್ರು ಕೇಳಿರುವಂಥದ್ದು. ಸೊ ಆತನನ್ನು ಈಗ CT ರವಿಯವರ ಪ್ರಕರಣವನ್ನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. CT ರವಿಯವ್ರನ್ನ ನೀವು ಬಂಧಿಸ್ತೀರಿ, ಏಕಾಏಕಿ FIR ಆಗುತ್ತೆ, ಅವ್ರ ಮೇಲೆ ಇಮಿಡಿಯೇಟಾಗಿ ಅವ್ರನ್ನ ಕಸ್ಟಡಿ ತೆಗೆದುಕೊಳ್ತೀರಿ. ಜಡ್ಜ್ ಅಂದರೆ ನ್ಯಾಯಾಧೀಶರ ಮುಂದೆ ನೀವು ಅವ್ರನ್ನ ಕರ್ಕೊಂಡು ಹೋಗೋದಿಲ್ಲ, ಬದಲಿಗೆ ನೈಟೆಲ್ಲ ಒಂದು ಕಡೆ ರೌಂಡ್ ಹಾಕ್ಸಿ ಕಬ್ಬಿನ ಗದ್ದೆ ಕಾಡೊಳಕ್ಕೆಲ್ಲ ಕರ್ಕೊಂಡು ಹೋಗ್ತೀರಲ್ವಾ. ಆದರೆ ಈತನನ್ನು ಬಂಧಿಸಿ ಕೆಲವೇ ನಿಮಿಷಗಳಲ್ಲಿ ಮಾನ್ಯ ನ್ಯಾಯಾಧೀಶರ ಮುಂದೆ ನೀವು ಕರ್ಕೊಂಡೋಗಿ ಸಬ್ಮಿಟ್ ಮಾಡಿದ್ದೀರಿ. ಇಮಿಡಿಯೇಟಾಗಿ ನೀವು ಪೊಲೀಸ್ ಕಸ್ಟಡಿಗೂ ಕೂಡ ಅವರನ್ನು ಕೇಳಿಲ್ಲ, ಬದಲಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀರಿ. 10-12 ದಿನ ಏನೋ ನ್ಯಾಯಾಂಗ ಬಂಧನ ಕೂಡ ಕೊಟ್ಟಿದ್ದೀರಿ. ಯಾಕೆ? ಇಲ್ಲೇ ನಮಗೆ ಅನುಮಾನ ಮೂಡ್ತಾ ಇರುವಂಥದ್ದು. ಯಾಕೆಂದರೆ ಈ ಒಂದು ಘಟನೆಯನ್ನು ಗಮನಿಸಿದಾಗ ಯಾವುದೋ ಒಬ್ಬ ವ್ಯಕ್ತಿ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು, ಈತ ಮೆಂಟಲಿ ರಿಟರ್ಡ್, ಆಯಿತಾ, ಇವನು ಮಾನಸಿಕ ಅಸ್ವಸ್ಥ ಅನ್ನುವಂಥ ರೀತಿಯಲ್ಲೂ ಕೂಡ ಈಗ ಕೆಲವೊಂದಷ್ಟು ಕಡೆ ಸುದ್ದಿಗಳು ಕೂಡ ಪ್ರಸಾರ ಆಗ್ತಾ ಇದೆ. ಆ ರೀತಿಯಾಗಿ ಬಿಂಬಿಸುವಂಥ ಕೆಲಸ ಆಗ್ತಿದೆ. ಅಂಥವನನ್ನು ಬಳಸ್ಕೊಂಡು ಯಾರಾದರೂ ಈ ಕೃತ್ಯವನ್ನು ಮಾಡಿದ್ದಾರಾ? ಈ ಕೃತ್ಯವನ್ನು ಈಗ ಆತ ಬ್ಲೇಡ್ ಇಟ್ಕೊಂಡು ಓಡಾಡ್ತಿದ್ದ ಅಂತ ಹೇಳ್ತಿದ್ದೀರಿ. ಬ್ಲೇಡ್ ಇಟ್ಕೊಂಡು ಆ ಹಸುವಿನ ಕೊಯ್ದಿರ್ಬೋದು, ಆದರೆ ಹಸುವಿನ ಕಾಲನ್ನು ಕತ್ತರಿಸಲಾಗಿದೆ. ಬ್ಲೇಡ್ನಲ್ಲಿ ಕಾಲನ್ನು ಕತ್ತರಿಸೋದಕ್ಕೆ ಆಗುತ್ತಾ? ಸೊ ಇದರಿಂದ 1-2-3 ಸೇರ್ಕೊಂಡು ಮಾಡಿರುವಂಥದ್ದು. ಇದನ್ನ ಮಚ್ಚು ಅಥವಾ ಲಾಂಗಿಂದ ಕಾಲಿಗೆ ಹೊಡೆದಿದ್ದಾರೆ, ಈತ ಒಬ್ಬನೇ ಮಾಡಿರುವಂಥದ್ದಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಅವನನ್ನು ಯಾಕೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನೀವು ಮಾಡಿಲ್ಲ? ನಿಮಗೆ ಸರ್ಕಾರದಿಂದ ಒತ್ತಡ ಇತ್ತಾ? ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನೇ ಮಾಡಿದಾನ, ಅವನ ಕೈಲಿ ಯಾರು ಮಾಡಿಸಿದಾರಾ, ಅಥವಾ 3-4 ಜನ ಸೇರ್ ಮಾಡಿದಾರಾ? ಇವೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಯಾಕೆ ನೀವು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡೇ ಇಲ್ಲ? ಸೊ ಯಾರೋ ಒಬ್ಬನ್ನ ಕರ್ಕೊಂಬಂದು ನೀವೇ ಅವನನ್ನು, ಯಾಕೆಂದರೆ ಅವ್ನು ಮಾನಸಿಕ ಅಸ್ವಸ್ಥ ಅಂತಂದಾಗ ಈ ಪ್ರಕರಣ ಕೂಡ ನಿಲ್ಲುವಂಥದ್ದು, ಆತನಿಗೆ ಶಿಕ್ಷೆ ಆಗುವಂಥದ್ದು ಡೌಟೆ. ಹೀಗಾಗಿ ಆ ಥರದ್ದು ಯಾರನ್ನೋ ಕರ್ಕೊಂಬಂದು ನೀವು ಬೇಕು ಅಂತ ಈ ಪ್ರಕರಣದಲ್ಲಿ ಫಿಟ್ ಮಾಡ್ತಾ ಇದ್ದೀರಾ.
ಹೀಗೆ ಹಲವು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಒಂದು ಜೊತೆಗೆ ಇಲ್ಲಿ ಏನಂತಂದ್ರೆ ಆ ಕರ್ಣ ಅಂತ ಏನಿದಾರಲ್ಲ, ಸೊ ಈ ಪ್ರಕರಣ ಎಲ್ಲಿ ಒಂದು ವಿವಾದದ ಸ್ವರೂಪವನ್ನು ಪಡ್ಕೊಳೋದು ಅಂತಂದ್ರೆ, ಆ ಘಟನೆ ನಡೆದಂಥ ಸ್ಥಳದಲ್ಲಿ ಅನತಿ ದೂರದಲ್ಲೇ ಒಂದು ಪಶು ಆಸ್ಪತ್ರೆ ಅಂದ್ರೆ ದನಿನ ಆಸ್ಪತ್ರೆ ಅಂತಾರಲ್ಲ, ಸೊ ವೆಟರ್ನಿಟಿ ಆಸ್ಪತ್ರೆ ಇದೆ. ಸುಮಾರು 500 ಕೋಟಿಗೂ ಹೆಚ್ಚು ಮೌಲ್ಯ ಇರುವಂತಹ ಒಂದು ಜಾಗ ಅದು. ಸೊ ಆ ಜಾಗವನ್ನ ಈ ವಫ್ ಹೆಸರೊಳಗಡೆ ಕೂಡಿಸಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದು ವಫ್ ಜಾಗ ಅಂತೇಳಿ ಅದನ್ನು ವಫ್ ಆಸ್ತಿ ಅಂದರೆ ವಫ್ ಬಳಕೆ ಮಾಡ್ಕೊಳ್ಳೋದಕ್ಕೆ ಆಸ್ಪತ್ರೆಯನ್ನು ಮುಚ್ಚಿಸೋದಕ್ಕೆ ಪ್ರಯತ್ನ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ. ಪ್ರತಿಭಟನೆಯಲ್ಲಿ ಈ ಕರ್ಣ ಅವರು ಭಾಗಿಯಾಗ್ತಾರೆ. ಆ ಕರ್ಣ ಅವರ 3 ಈ ಹಲ್ಲೆಗೊಳಗಾಗಿರುವಂಥ 3 ಹಸುಗಳನ್ನು ಕೂಡ ಪ್ರತಿಭಟನೆಯಲ್ಲಿ ಬಳಕೆ ಮಾಡಲಾಗುತ್ತೆ, ದನಿನ ಆಸ್ಪತ್ರೆ ಬೇಕು ಅಂತ ಹೇಳಿ. ಸೊ ಈತ ಆ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಹಸುಗಳನ್ನೇ ಟಾರ್ಗೆಟ್ ಮಾಡಿ ಆತ ಬ್ಲೇಡ್ನಲ್ಲಿ ಕುಯ್ತಾನೆ ಅಂತಂದಾಗ ಸಂದರ್ಭದಲ್ಲಿ ಇದು ಹೇಗೆ ಮಾನಸಿಕ ಅಸ್ವಸ್ಥನೊಬ್ಬ ಮಾಡಿದಂಥ ಘಟನೆ? ಆತ ಬೇರೆ ಯಾವುದೋ ಹಸುಗಳ ಮೇಲೆ ಮಾಡಬಹುದಾಗಿತ್ತಲ್ವಾ? ಸೊ ಇವೆಲ್ಲ ಒಂದು ಗ್ರೌಂಡ್ಸ್ಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಅನುಮಾನಗಳಿದೆ. ಒಂದು ಜೊತೆಗೆ ಆತ ಕರ್ಣ ಏನಿದ್ದಾನೆ, ಸೊ ಆತ ಇವಾಗ ಏನು ಕೇಳ್ತಿಲ್ಲ, ನನಗೆ ನ್ಯಾಯ ಬೇಕಂತ ಕೇಳ್ತಿದ್ದಾನೆ. ಕಾಂಗ್ರೆಸ್ನ ನಾಯಕರು ಬಂದು ಬಲವಂತವಾಗಿ ಆತನಿಗೆ ಬೆದರಿಕೆನ ಹಾಕಿ ಹೊಸ ಹಸುವನ್ನ ಕೊಡಿಸ್ತೀವಿ, ಸುಮ್ನೀರು ಅಂತ ಹೇಳಿ ಆತನ ಮೇಲೆ ಪ್ರೆಷರನ್ನು ಹಾಕ್ತಾ ಇದ್ದಾರೆ. ಈ ಹಸುಗಳಿಗಾದಂಥ ಘಟನೆಯೇ ಮುಂದೆ ನಿನ್ಗೂ ಆಗುತ್ತೆ ಅನ್ನುವಂಥ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ಏನೇ ಸಣ್ಣ ಪುಟ್ಟ ಬೇರೆ ಒಂದು ಸಮುದಾಯದವ್ರಿಗೆ ಏನಾದ್ರು ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಪಂಚೆಯನ್ನು ಎತ್ಕಟ್ಕೊಂಡು ಓಡ್ ಬಂದ್ಬಿಡ್ತಾರೆ. ಈ ಘಟನೆಯಲ್ಲಿ ಯಾಕೆ ಅವರು ಯಾರು ಕೂಡ ಬಂದು ಈ ಜಾಗವನ್ನು ವೀಕ್ಷಣೆ ಮಾಡಿಲ್ಲ, ಅವ್ರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿಲ್ಲ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಸೊ ಇವರು ಹೇಳುವಂಥ ಪ್ರಕಾರದಲ್ಲಿ ಅವರನ್ನು ವಶಕ್ಕೆ ಪಡ್ಕೊಂಡು ಮತ್ತೆ ನ್ಯಾಯಾಂಗ ಬಂಧನದಲ್ಲಿರುವಂಥ ಈ ಶೇಖ್ ನಸ್ರುವನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಒಂದಷ್ಟು ವಿಚಾರಣೆಯನ್ನು ಮಾಡಬೇಕು. ಇದರಿಂದ ಒಂದು ದೊಡ್ಡ ಷಡ್ಯಂತ್ರವೇ ಇದೆ ಆಸ್ಪತ್ರೆ ಜಾಗವನ್ನು ಒಡೆಯೋದಕ್ಕೆ ಅಂತ ಹೇಳಿ. ಹೀಗಾಗಿ ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇವೆಲ್ಲವನ್ನ ಕೂಡ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರ ನಡೆ ಕೂಡ ಸ್ವಲ್ಪ ಅನುಮಾನಾಸ್ಪದವಾಗಿದೆ. ಬಹುಶಃ ಸರ್ಕಾರದ ಪ್ರೆಷರಿಂದ ಏನಾದರೂ ಕೂಡ ಈ ರೀತಿ ಆಗಿದೆಯಾ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಕೂಡ ಈಗ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭ ಬಂದಿದೆ. ಸೊ ಓವರಾಲ್ ಈ ಒಂದು ಪ್ರಕರಣದ ಬಗ್ಗೆ ತಮ್ಗೆ ಏನು ಅನ್ಸುತ್ತೆ ಒಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.